ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಚಕ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಖಾರದ ಪುಡಿ, ಉಪ್ಪು, ಜೀರಿಗೆ, ಹಾಗೆ ಹಿಂಗು, ಸ್ವಲ್ಪ ಜೇನುತುಪ್ಪ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ 2 ಬೌಲಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಅದು ಕುದಿ ಬರಬೇಕು ನೀರು. ಸೊ ನೀರು ಕುದಿ ಬಂದಮೇಲೆ ಎಲ್ಲ ಐಟಮ್ಸ್ನ ಅದರೊಳಗೆ ಹಾಕಬೇಕು. ಉಪ್ಪು, ಖಾರ, ಇಂಗು, ಜೀರಿಗೆ ಎಲ್ಲನೂ ಅದಕ್ಕೆ ಆ್ಯಡ್ ಮಾಡಬೇಕು. ಹಾಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ತುಪ್ಪನೂ ಹಾಕಬೇಕು. ತುಪ್ಪನೂ ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ರವೆ ಇರುತ್ತಲ್ಲ, ಸೊ ನೀವು ಉಪ್ಪಿಟ್ಟು ಮಾಡ್ತೀರಲ್ವ, ಸೊ ಅದು ಕೂಡ 1 ಕಪ್ಪಟ್ಟು ತೊಗೋಬೇಕಾಗತ್ತೆ ನೀವು. ಸೊ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಸಣ್ಣ ರವೆ ಅಂತ ಹೇಳ್ತಾರೆ ನೋಡಿ, ಬಾಂಬೆ ರವೆ. ಸೊ ಅದನ್ನು ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಲ್ಲ ನಾವು ಹಾಕಿರ್ತೀವಲ್ಲ, ಉಪ್ಪು, ಖಾರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಈ ಥರ ಮಾಡಬೇಕಾಗತ್ತೆ ನೀವು. ಈ ಥರ ತಿಕ್ಕಾಗಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅದ್ರ ಮೇಲೆ ಮುಚ್ಚಬೇಕು. ಮುಚ್ಚಿದ್ಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ 1 ಕಪ್ಪಟ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಇನ್ನೊಂದು ಕಡೆ ಬಾಳ್ಗೆ ಇಟ್ಟಿದ್ದೀವಿ ಚಕ್ಲಿ ಮಾಡೋದಕ್ಕೆ. ಸೊ ಈ ಹಿಟ್ಟು ರೆಡಿ ಆಗ್ತಾ ಇದೆ. ಸೊ ನೋಡ್ಬೋದು, ಹೀಗೆ ಹದವಾಗಿ ಕಲಿಸ್ಬೇಕು ಅಂತ. ಇದೇ ರೀತಿ ನೀವು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೇಮ್ ಅಂಗಡಿಯಲ್ಲಿ ಮಾಡ್ತಾರಲ್ಲ ಚಕ್ಲಿ, ಸೇಮ್ ಅದೇ ರೀತಿ ಬರುತ್ತೆ. ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಅಂಗಡಿಯಲ್ಲೆಲ್ಲ ಮಾಡೋ ಥರನೇ ಬರುತ್ತೆ ನಿಮಗೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ನಿಮ್ಮದು ಇರುತ್ತೆ ನೋಡಿ, ಸಂಡಿಗೆ ಎಲ್ಲ ಹಾಕ್ತಿರಲ್ಲ ಮನೇಲಿ, ಸೊ ಅಂಥದ್ದಿದ್ದರೆ ಹಾಕ್ಬೋದು ನೀವು. ಸೊ ಅದರಲ್ಲಿ ಹಾಕಿ ಈ ಥರ ಬಾಳಿಗೆಯಲ್ಲಿ ಸಂಡಿಗೆ ಥರ ಬಿಟ್ಟರೆ ಆಯಿತು ಚಕ್ಲಿ. ಇದೇ ಥರ ಮಾಡ್ಬೋದು ನೀವು. ನಾನು ತೋರಿಸ್ತೀನಿ ಹೀಗೆ ಹಾಕಬೇಕು ಅಂತಲೂ. ನೋಡ್ಬೋದು ನೀವು, ಈ ಥರ ಎಲ್ಲ ಇಟ್ಟು ಅದ್ರೊಳಗಡೆ ಹಾಕಿ ನೋಡಿ, ಎಣ್ಣೆ ಕಾದಿದೆ ಇವಾಗ. ಸೊ ಚಕ್ಲಿ ಥರ ರೌಂಡಾಗಿ ಬಿಡಬೇಕಾಗತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸೊ ಚಕ್ಲಿ ಈ ಟೈಪಲ್ಲಿ ಬಿಡಬೇಕಾಗತ್ತೆ. ಸೊ ಈ ಥರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಮ್ ಅಂಗಡಿಯಲ್ಲಿ ಮಾಡ್ತಾರಲ್ಲ, ಸೊ ಅದೇ ರೀತಿ ಇರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ಸೊ ನಮಗೂ ಕೂಡ ಖುಷಿ ಆಗುತ್ತೆ ಈ ಥರ ವಿಡಿಯೋ ಮಾಡಿ ಹಾಕೋದಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ರೆಸಿಪಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಗಿಯೋಣ. ನೋಡಿ, ಹೊಳಸಿ ಬೇಯಿಸ್ಬೇಕಾಗತ್ತೆ. ಚೆನ್ನಾಗಿ ಬೇಯಿದ್ರೆ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೇಮ್ ಚಕ್ಲಿ ಟೈಪ್ ಕಾಣ್ತಿದೆ ಅಲ್ವಾ. ಸೊ ಇದೇ ರೀತಿ ಈಸಿ ಸ್ಟೆಪ್ಸಲ್ಲಿ ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ನಿಮಗೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ
ಟೇಸ್ಟ್ ಕೂಡ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ